ಅದು ವಾಕ್ಯಗೋಸ್ಕರ ಪ್ರಾರ್ಥನೆ ಮಾಡೋಣ. ಕರ್ತನೇ ಸ್ತೋತ್ರ ದೇವರೇ, ಪ್ರೀತಿ ಸ್ವರೂಪನಾದ ತಂದೆ ಆದ ದೇವರೇ, ಇನ್ನ ಪರಿಶುದ್ಧ ನಮ್ಮಕ್ಕೆ ಸುದ್ರವಾಗಲಿ ಸ್ವಾಮಿ. ಅಪಾಯಸುವೆ ಹಾಡಿನ ಮುಖಾಂತರವಾಗಿ ವಾಕ್ಯದ ಮುಖಾಂತರವಾಗಿ ಸ್ವಾಮಿ ನಮ್ಮನ್ನು ಮೇಪಡಿಸಿರಿ ರಾಜ. ಇನ್ನ ಕರ್ತನ ದಾಸರಿಗೆ ಸ್ವಾಮಿ ಇನ್ನ ಕರೆಗಳ ಒಪ್ಪಿಸರಾಗಿದ್ದೇವೆ ರಾಜ. ಅಪಾಯಸುವೆ ಕರ್ತನೊಳೆ ಈ ದಿನ ವಾಕ್ಯಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಒಳ್ಳೆ ವಾಕ್ಯವನ್ನು ಕೊಟ್ಟು ಕರ್ತನ ನಡೆಸಿರಿ ರಾಜ. ಇನ್ನ ಮಕ್ಕಳ ಕಿವಿಗಳನ್ನು ಸ್ವಾಮಿ ತೆರೆಯು ಮಾಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಕೇಳುವಂತ ವಾಕ್ಯ ಭಾಗದಲ್ಲಿ ಸ್ವಾಮಿ ನೀನೇ ಇದು ನಡೆಸಿರಿ ರಾಜ. ಪವಿತ್ರ ಆತ್ಮನೇ ನಮ್ಮೊಟ್ಟಿಗೆ ಸ್ವಾಮಿ ನೀನು ಮಾತನಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಹಾಗೆ ಮಾಡಿದ್ರಿಗಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಯುವುದರ ಪ್ರಲೋಕದ ತಂದೆ, ಆಮೆನ್. ಥ್ಯಾಂಕ್ ಯು ಅಶ್ವಿನಿ. ವೆಲ್ಕಮ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಪ್ರೈಸ್ ಇಲ್ವ. ಕಳೆದ ವರ್ಷ ಡಿಸೆಂಬರ್ ಅಲ್ಲಿ ನಾವು ಕೊನೆಯದಾಗಿ ನಾವು ಭೇಟಿ ಆಗಿದ್ವಿ ಗುರುವಾರದ ಮೀಟಿಂಗ್ ಅಲ್ಲಿ. ಪ್ರತಿ ಗುರುವಾರ 6:15 ನಾವು ಈ ಒಂದು ಮೀಟಿಂಗ್ ಅನ್ನ ನಡೆಸ್ತಾ ಇದ್ದೀವಿ. ಸೊ ಇದು ಈ ವರ್ಷದ ಮೊದಲನೇ ಒಂದು ಮೊದಲನೇ ವಾರ ನಾವು ಭೇಟಿ ಆಗ್ತಾ ಇರೋದು. ಇನ್ನು ತುಂಬಾ ಜನಕ್ಕೆ ಒಂದ್ ವೇಳೆ ಗೊತ್ತಿಲ್ಲದೆ ಇರ್ಬೋದು. ಅರ್ಧ ಗಂಟೆ ಮುಂಚೆ ನಾನು ಈ ಒಂದು ಲಿಂಕ್ ಅನ್ನ ಶೇರ್ ಮಾಡಿದೆ. ನಿಮ್ಮ ಮೂಲಕ ಜಾಯ್ನ್ ಆಗ್ತಿರೋರ್ಗು ಕೂಡ ಹೇಳಿ ಪ್ರತಿ ಗುರುವಾರ ಈ ಒಂದು ಮೀಟಿಂಗ್ ಜಾಯ್ನ್ ಆಗಿದೆ ಅಂತ ಹೇಳ್ಬಿಟ್ಟು. ವಾಕ್ಯಕ್ಕೆ ಹೋಗೋಣ. ನಾವು 8ನೇ ಒಂದು ಅಧ್ಯಾಯವನ್ನ ನೋಡ್ತಾ ಇದ್ವಿ. ತುಂಬಾ ಮುಖ್ಯವಾದಂತ ಒಂದು ಸುವಾರ್ತೆಯ ವಿಷಯಗಳನ್ನು ನಾವು ಕಲಿತಾ ಇರೋದು. ಏನು ಅತ್ಯಂತ ಪ್ರಾಮುಖ್ಯವಾದ ವಿಷಯಗಳು ಅಂತ ಹೇಳಿ ನಾವ್ ಏನನ್ನ ಹಿಡ್ಕೋಬೇಕು ಅನ್ನೋದ್ರ ಬಗ್ಗೆನೆ ನಾನು ಫೋಕಸ್ ಮಾಡಿ ಹೇಳ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಈ ದಿನಗಳಲ್ಲಿ ಬೆಳಗ್ಗೆ ಕೂಡ ನಾನು ಒಂದು ಮೆಸೇಜ್ ಬರೀತಾ ಇರ್ಬೇಕಾದ್ರೆ ತುಂಬಾ ಜನರು ಈ ಲೋಕದಲ್ಲಿ ಸೇವಕರು ಅಂತ ಇದ್ದಾರೆ. ಆದ್ರೆ ಅವ್ರದೇ ಆದಂತ ಸುಳ್ಳು ಬೋಧನೆಗಳು, ಅವ್ರದೇ ಆದಂತ ಸ್ವಂತ ಆಲೋಚನೆಗಳು ದೇವರ ವಾಕ್ಯ ಅಂತ ಹೇಳ್ತಿದ್ದಾರೆ. ಪ್ರವಾದಿಗಳಾಗಿರ್ಬೋದು, ಬೋಧಕರಾಗಿರ್ಬೋದು. ಅವರ ಒಂದು ಆದಾಯಕ್ಕಾಗಿ, ಸ್ವಲಾಭಕ್ಕಾಗಿ, ನೀಚ ಲಾಭಕ್ಕಾಗಿ ಅಂತಾನೆ ತೀತನ ಪತ್ರಿಕೆಯಲ್ಲಿ ನಾವು ನೋಡ್ಬೋದು. ಸೊ ಈ ರೀತಿಯಾಗಿರೋದ್ರಿಂದ ಈ ದಿನಗಳಲ್ಲಿ ಕೇವಲ ಕ್ರಿಸ್ತನ ಬಗ್ಗೆ, ಕೇವಲ ಸುವಾರ್ತೆಯನ್ನ ಬೋಧಿಸುವಂತವರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಅದರಲ್ಲಿ ನಾನು ನೀನು ಒಬ್ಬರಾಗಿರ್ಬೇಕು, ಕೇವಲ ಸುವಾರ್ತೆನ ಬೋಧಿಸುವರಲ್ಲಿ ನಾನು ನೀನು ಒಬ್ಬರಾಗಿರ್ಬೇಕು ಅನ್ನೋದು ನನ್ನ ಆಸೆ. ಸೊ ಅಧ್ಯಾಯ 8 ನಾವು ಧ್ಯಾನ ಮಾಡುವಾಗ ಜಸ್ಟ್ ಒಂದ್ಸಲಿ ಇದನ್ನ ಪ್ರಾರಂಭದಿಂದ ನೋಡುವಾಗ ನಮ್ಮೊಳಗಿರುವ ಯೇಸು ಕ್ರಿಸ್ತನು ಅನ್ನೋದ್ರ ಬಗ್ಗೆ ನಾವು ಕಲಿತಾ ಇದ್ವಿ. ನಮ್ಮಲ್ಲಿ ಯಾರಿರೋದು? ಯೇಸು ಕ್ರಿಸ್ತನು. ದೇವ್ರು ನಮ್ಮನ್ನ ಏನಕ್ಕಾಗಿ ಸೃಷ್ಟಿ ಮಾಡಿದ್ರು? ಮನುಷ್ಯರನ್ನ ದೇವರು ಸೃಷ್ಟಿ ಮಾಡೋದಕ್ಕೆ ಕಾರಣ ಏನಂದ್ರೆ ಆತನ ಜೊತೆ ಇರೋದಕ್ಕೆ, ಆತನನ್ನ ಆರಾಧಿಸೋದಕ್ಕೆ, ಆತನ ಮಹಿಮೆಯನ್ನ ಪ್ರಕಟಪಡಿಸೋದಕ್ಕೆ. ಸೊ ಹೀಗಿರುವಾಗ ಆದಮ ಅವರು ಪಾಪ ಮಾಡಿದ್ರು, ದೇವರಿಂದ ದೂರವಾದ್ರು. ಅವರ ಮೂಲಕ, ಮೊದಲ ಆದಮನ ಮೂಲಕ ಮನುಷ್ಯರೆಲ್ಲರೂ ಕೂಡ ದೇವರಿಂದ ದೂರ ಆಗಿ ಜೀವಿಸ್ಬೇಕಾಗಿ ಬಂತು. ಅದೊಂದು ಶಾಪವಾಗಿ ತಲೆಮಾರುಗಳ ಮೇಲೆ ಬಂತು ಎಂಬುದಾಗಿ ನಾವು ನೋಡ್ತೇವೆ, ಆ ಮೂಲ ಪಾಪ. ಸೊ ದೇವರಲ್ಲಿ ಇರ್ಬೇಕಾಗಿರೋ ನಾವು, ದೇವ್ರ ಜೊತೆ ಇರ್ಬೇಕಾಗಿರೋ ನಾವು ದೇವರಿಂದ ದೂರವಾದ್ವಿ. ಆದ್ರೆ ದೇವ್ರೀಗ ನಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ. ಏದೆನ್ ತೋಟದಲ್ಲಿ ಆದಮ ಹವ್ವ ಪಾಪ ಮಾಡಿದ ಮರುಕ್ಷಣ ಅವ್ರು ಬೆತ್ತಲೆ ಆಗಿದ್ದೇವೆ ಅನ್ನೋದನ್ನ ತಿಳ್ಕೊಂಡು ಮರದ ಹಿಂದೆ ಹೋಗಿ ಬಚ್ಚಿಟ್ಕೊಂಡಿದ್ರು. ದೇವ್ರು ಬರ್ತಿರುವಂತ ಆ ಸಪ್ಪಳವನ್ನ ಕೇಳಿ ಅವರು ಮರದ ಹಿಂದೆ ಹೋಗಿ ಬಚ್ಚಿಟ್ಕೊಂಡಿದ್ರು. ಮತ್ತೆ ಅವ್ರದೇ ಆಲೋಚನೆ ಪ್ರಕಾರ ನಾವು ಬೆತ್ತಲೆ ಇದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲಿನ ಎಲೆಗಳನ್ನ ಸುತ್ತಕೊಂಡಿದ್ರು ಅಂತ ಹೇಳ್ಬಿಟ್ಟು ನೋಡ್ತೇವೆ. ಆ ಎಲೆಗಳು ಸುತ್ತಕೊಳ್ಳೋದು ಅಂದ್ರೇನೆ ನಾವು ನಮ್ಮ ಸ್ವಂತ ಕ್ರಿಯೆಗಳಿಂದ ರಕ್ಷಣೆ ಹೊಂದೋದಕ್ಕೆ ಪ್ರಯತ್ನ ಮಾಡೋದು, ನಮ್ಮ ಸ್ವಂತ ಕ್ರಿಯೆಗಳಿಂದ ನಾವು ನೀತಿವಂತರಾಗಿರೋದಕ್ಕೆ ಪ್ರಯತ್ನ ಮಾಡೋದು, ನಮ್ಮ ಸ್ವಂತ ಕ್ರಿಯೆಗಳ ಮೂಲಕ ನಾವು ಪರಿಶುದ್ಧರಾಗಿದ್ದೇವೆ ಅನ್ನೋದಕ್ಕೆ, ಆಗೋದಕ್ಕೆ ಪ್ರಯತ್ನ ಮಾಡೋದು. ಆದ್ರೆ ದೇವ್ರು ಕೊಡೋ ನೀತಿ ಅಂತದ್ದು ಅಂದ್ರೆ ಒಂದು ಕುರಿಮರಿಯನ್ನ ತೆಗೆದುಕೊಂಡು ಕುಯ್ದು ಆ ರಕ್ತವನ್ನ ಸುರಿಸಿ ಅದರ ಚರ್ಮದಿಂದ ಅವರಿಬ್ಬರಿಗೂ ಕೂಡ ಬಟ್ಟೆಗಳನ್ನ ಮಾಡಿಕೊಟ್ರು ಎಂಬುದಾಗಿ ನಾವು ನೋಡ್ತೇವೆ. ರಕ್ತವಿಲ್ಲದೆ ಪಾಪ ಪರಿಹಾರ ಇಲ್ಲ ಅಂತ ವಾಕ್ಯ ಹೇಳುತ್ತೆ. ಸೊ ಹಾಗಾಗಿ ಆದಮ ಅವರಿಗೋಸ್ಕರ ದೇವರು ಬಲಿ ಕೊಡ್ಬೇಕಾಗಿ ಬಂತು ಅಲ್ಲಿ ಅಂತ.
ಎಲೆ ಕಟ್ಕೊಳ್ಳೋದ್ರಿಂದ ಅಲ್ಲ, ಚರ್ಮ ಇರಬೇಕು ಅಂತ ಹೇಳಿ ನಾವು ನೋಡ್ತೀವಿ. ಹಾಗೆ ಅದು ದೇವರ ಕೃಪೆ. ನಮ್ಮ ಕ್ರಿಯೆಗಳಿಂದ ನಾವು ದೇವರ ಮಕ್ಕಳು ಆಗೋದಕ್ಕೆ ಆಗೋದಿಲ್ಲ, ನೀತಿವಂತರಾಗೋದಕ್ಕೆ ಆಗೋದಿಲ್ಲ. ಅದೆಲ್ಲವೂ ಕೂಡ ದೇವರ ಕೃಪೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಹಾಗಾಗಿ ದೇವರ ಜೊತೆಯಲ್ಲಿದ್ದು ದೇವರಲ್ಲಿ ಇರ್ಬೇಕಾಗಿರುವಂತ ನಾವು ದೇವರಿಂದ ದೂರವಾಗಿದ್ದಕ್ಕೋಸ್ಕರನೇ ಯೇಸುವೆ ನಮ್ಮನ್ನು ಹುಡುಕಿಕೊಂಡು ಬಂದರು. ಪ್ರಕಟಣೆ 3:20 ಹೇಳುವ ಹಾಗೆ, ಈಗ ಬಾಗಿಲ ಬಳಿಯಲ್ಲಿ ನಿಂತ್ಕೊಂಡು ಬಾಗಿಲನ್ನು ತಡ್ತಾ ಇದ್ದೇನೆ ಅಂತ ಹೇಳಿ. ಆ ಸ್ವರವನ್ನ ಕೇಳಿ ಯಾರಾದ್ರೂ ಬಾಗಿಲು ತೆರೆದ್ರೆ, ಏನು ಅದು ಬಾಗಿಲು? ನನ್ನ ಹೃದಯದ ಬಾಗಿಲು, ನಾನು ಅನ್ನೋ ಬಾಗಿಲು. ಇದುವರೆಗೂ ನನ್ನ ಜೀವನಕ್ಕೆ ನಾನೇ ಯಜಮಾನ ಅನ್ನುವಂತ ಬಾಗಿಲು. ನನ್ನ ಇಷ್ಟ, ನನ್ನ ಉದ್ದೇಶ, ನನ್ನ ಗುರಿ, ನನ್ನ ಜೀವನ, ನನ್ನ ಇಷ್ಟ ಅನ್ನುವಂತ ಆ ಬಾಗಿಲನ್ನ ತೆರೆದು ಆ ಸಿಂಹಾಸನದಲ್ಲಿ ಏನು ನಾವು ಕೂತಿದ್ವಿ, ನಮ್ಮ ಜೀವಿತನ ನಮ್ಮಿಷ್ಟಕ್ಕೆ ನಡೆಸ್ತಾ ಇದ್ವಿ, ಅಲ್ಲಿ ಯೇಸುವನ್ನ ಯಜಮಾನನಾಗಿ ಕೂರಿಸ್ಬೇಕು. ಸೊ ಕಳ್ಳರು ಹೇಗೆ ಒಬ್ಬ ಮನುಷ್ಯನ ಅನುಮತಿ ಇಲ್ಲದೆ ಮನೆಯೊಳಗೆ ಪ್ರವೇಶಿಸಿ ಇರೋದೆಲ್ಲ ಕದ್ಕೊಂಡು ಹೋಗ್ತಾರೋ ಅಥವಾ ಬಲವಂತವಾಗಿ ಮನೆಯಲ್ಲಿ ವಾಸ ಮಾಡ್ತಾರೋ, ಹಾಗೆ ಯೇಸು ಅಲ್ಲ. ಯೇಸು ಸ್ವಾಮಿ ಬಾಗಿಲು ತಡ್ತಾ ಇದ್ದಾರೆ, ಆತನ ಯಜಮಾನನಾಗೋದಕ್ಕೆ ಇಷ್ಟಪಡ್ತಾನೆ. ನಾವು ಇಷ್ಟಪಟ್ಟು ಬಾಗಿಲನ್ನು ತೆರೆದು ಯೇಸುವನ್ನ ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡೋದಾದ್ರೆ ಆತನು ಬಂದು ನಮ್ಮಲ್ಲಿ ಶಾಶ್ವತವಾಗಿ ವಾಸ ಮಾಡ್ತಾರೆ. ಸೊ ಇದ್ರ ಕುರಿತಾಗಿನೇ ನಾವು ನೋಡ್ತಾ ಇದ್ವಿ. ಸೊ ಸೈತಾನನ ಬಗ್ಗೆ ನಾವು ನೋಡಿದ್ವಿ. ಸೈತಾನ್ ಏನ್ ಮಾಡ್ತಾನೆ ಅಂದ್ರೆ, ಕ್ರಿಸ್ತನ ಜೊತೆಗೆ ನಾವಿಲ್ಲದೆ ಇರೋ ಹಾಗೆ ಮಾಡ್ತಾನೆ. ಒಬ್ಬ ರಕ್ಷಣೆ ಹೊಂದಿದ್ಮೇಲೆ ಆ ರಕ್ಷಣೆನ ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಇಲ್ಲ ಪಾಪ ಮಾಡಿ ಅವ್ರು ಕಳ್ಕೋಬಹುದು, ಇಲ್ಲ ದೇವರಿಂದ ದೂರ ಆದ್ಮೇಲೆ ಕಳ್ಕೋಬಹುದು ಅಂತ ಹೇಳಿದ್ರೆ ಅದು ಸತ್ಯ ಅಲ್ಲ. ನಿಜವಾಗ್ಲೂ ನಾವು ಯೇಸುವನ ಕ್ರಿಸ್ತನು ಎಂಬುದಾಗಿ ತಿಳ್ಕೊಂಡಿದೀವಿ ಅಂದ್ರೆ, ಯೇಸುವೆ ನಮ್ಮ ರಕ್ಷಕನು ದೇವರು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ ಅಂದ್ರೆ, ಸತ್ರು ನಾವು ಸಾಯ್ತೀವಿ ವಿನಃ ಕ್ರಿಸ್ತನಿಗೋಸ್ಕರ ಯೇಸುವನ್ನ ಬಿಟ್ಟು ನಾವು ದೂರ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಕೆಲವರು ಪರಿಸ್ಥಿತಿಗಳ ತಕ್ಕಂತೆ ಬಿದ್ದೋಗಿರ್ಬೋದು, ಅವ್ರ ನಂಬಿಕೆ ಕುಸಿದಿರ್ಬೋದು. ಆದ್ರೆ ನಂಬಿಕೆ ನೀತಿವಂತನು 7 ಸರಿ ಬಿದ್ರು ಎದ್ದೇಳ್ತಾನೆ ಅಂತ ಬಿಟ್ಟು ಅವ್ನು ಮತ್ತೆ ಎದ್ದೇಳ್ಬಹುದು. ಸೊ ಹಾಗಾಗಿ ಯಾರು ರಕ್ಷಣೆ ಹೊಂದಿದ್ದಾರೆ ಯಾರಿಲ್ಲ ಅನ್ನೋದು ದೇವ್ರಿಗೆ ಮಾತ್ರ ಗೊತ್ತು. ಆ ರಕ್ಷಣೆ ಹೊಂದಿರೋರು ಖಂಡಿತವಾಗ್ಲು ಆ ರಕ್ಷಣೆ ಕಳ್ಕೊಳ್ಳಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಸೈತಾನ ಏನ್ ಮಾಡ್ತಾನೆ? ರಕ್ಷಣೆ ಹೊಂದಿರೋರ್ ಮೇಲೇನೆ ಅವನ ಒಂದು ಕಣ್ಣಿರುತ್ತೆ. ಗರ್ಜಿಸೋ ಸಿಂಹದೋಪಾದಿಯಲ್ಲಿ ಸೈತಾನ ಯಾರು ಹುಡುಕ್ತಾನೆ ಅಂದ್ರೆ, ರಕ್ಷಣೆ ಹೊಂದಿರೋರ್ಗೆನೆ ಹುಡುಕೋದು. ರಕ್ಷಣೆನ ಕಿತ್ಕೊಳ್ಳೋಕೆ ಅವನ ಕೈಯಲ್ಲಿ ಆಗಲ್ಲ. ಆದ್ರೆ ಆ ಕ್ರೈಸ್ತರಿಗೆ ಹಿಂಸೆ ಕೊಡ್ಬೇಕು. ಯೇಸುವಿನ ಜೊತೆ ಅವ್ರ ಸಂಬಂಧದಲ್ಲಿ ಇರಬಾರ್ದು, ಯೇಸುವನ್ನ ಆರಾಧನೆ ಮಾಡಬಾರ್ದು, ಸಭೆಗೆ ಹೋಗ್ಬಾರ್ದು, ಅವರು ಪ್ರಾರ್ಥನೆ ಮಾಡಬಾರ್ದು, ವಾಕ್ಯ ಓದಬಾರ್ದು, ಯೇಸುವಿನ ಜೊತೆ ಅವ್ರಿಗೆ ಸಂಬಂಧ ಇರಬಾರ್ದು, ಆತ್ಮಿಕ ಒಂದು ಸಂಬಂಧ. ಸೊ ಆ ಸಂಬಂಧವನ್ನ ಹಾಳು ಮಾಡೋದಕ್ಕೆ ಅವನು ಸತತವಾಗಿ ಪ್ರಯತ್ನ ಮಾಡ್ತಾನೆ ವಿನಃ ರಕ್ಷಣೆನ, ನಿತ್ಯ ಜೀವನ ಕಿತ್ತಾಕುವಂತ ಅಧಿಕಾರ ಅವನಿಗಿಲ್ಲ. ಹಾಗಾಗಿನೇ ರಕ್ಷಣೆ ಹೊಂದಿರೋರ ಜೀವಿತದಲ್ಲಿ ಸೈತಾನನು ಸತತವಾಗಿ ಕಾರ್ಯ ಮಾಡ್ತಾನೆ ಅನ್ನೋದನ್ನ ಮೊದಲನೇದಾಗಿ ನೋಡಿದ್ವಿ. ಎರಡನೇದಾಗಿ ನೋಡಿದ್ವಿ, ಕ್ರಿಸ್ತನೊಂದಿಗೆ ನಿಮ್ಮ ಸಂಬಂಧ ಏಕೆ ಕಡಿದು ಹೋಗುತ್ತದೆ, ಯಾಕೆ ಅದು ಹಾಳಾಗುತ್ತೆ ಅಂತ ಹೇಳಿದ್ರೆ, ನಾವು ಕೇಳ್ತಿರ್ತೀವಿ ಆದ್ರೆ ದೇವ್ರ ವಾಕ್ಯವನ್ನ ಅದು ಪೂರೈಸೋದಿಲ್ಲ. ದೇವ್ರ ವಾಕ್ಯ ಕೇಳೋರಾಗಿರ್ತೀವಿ ವಿನಃ ಅದನ್ನ ಮಾಡೋರಾಗಿರೋದಿಲ್ಲ. ಸಭೆಗೆ ಬರೋರು, ಬೋಧನೆ ಮಾಡೋ ಸೇವಕರಾಗ್ಲಿ, ಕೇಳುವಂತ ವಿಶ್ವಾಸಿಗಳಾಗ್ಲಿ, ಎಷ್ಟು ಜನ ಆ ವಾಕ್ಯದಂತೆ ನಡ್ಕೊಳ್ತಿದ್ದಾರೆ ಅನ್ನೋದು ತಾನೇ ಮುಖ್ಯ. ಬೋಧಕನ ಒಂದು ಉದ್ದೇಶ ಏನು ಅಂದ್ರೆ ಅದರಂತೆ ಮಾಡ್ಬೇಕು ಅನ್ನೋದೇ ಉದ್ದೇಶ ವಿನಃ ಸುಮ್ಮನೆ ಕೇಳಿಸ್ಕೊಂಡಿರ್ಬೇಕು ಅಂತ ಅಲ್ಲ. ಸೊ ಸೇವಕರು ಕೂಡ ಅಷ್ಟೇ, ನಾವು ಹೇಳೋರಾಗಿ ಮಾತ್ರ ಇರಬಾರ್ದು. ಅದಕ್ಕೇನೆ ಯೇಸು ಸ್ವಾಮಿ ಹೇಳಿದ್ದು, ನೀವು ಹೋಗಿ ಬೋಧಕರಾಗಿರಿ, ನೀವು ಹೋಗಿ ನನ್ನ ಪ್ರವಾದಿಗಳಾಗಿರಿ, ನೀವು ಹೋಗಿ ನನ್ನ ಉಪದೇಶಕರಾಗಿರಿ ಅಂತ ಕಳಿಸಿಲ್ಲ. ಯೇಸು ಸ್ವಾಮಿ ಕಳಿಸಿರೋದು ನಿನ್ನನ್ನ ನನ್ನನ್ನ ಆತನ ಸಾಕ್ಷಿಗಳಾಗಿರಿ ಅಂತ. ಸಾಕ್ಷಿಗಳು ಅಂದ್ರೆ ಮೊದಲು ನಾವು ವಾಕ್ಯವನ್ನು ಹಿಡ್ಕೊಂಡು ಅದರಂತೆ ನಡ್ಕೊಂಡು ಮತ್ತೊಬ್ಬರಿಗೆ ಹೇಳುವಂಥದ್ದು. ಕೆಲವು ಸಲ ಸೇವಕರಾಗಿ ನಾವು ಆ ಒಂದು ಬಲಿಪೀಠದ ಮೇಲೆ ಅಂದ್ರೆ ಸ್ಟೇಜ್ ಮೇಲೆ ಹೋಗಿ ವಾಕ್ಯ ಕೊಡುವಾಗ ನಾವು ಆ ವಾಕ್ಯದಂತೆ ಇಲ್ಲ ಅಂತ ಹೇಳಿದ್ರೆ ಆ ವಾಕ್ಯವನ್ನು ಬೋಧನೆ ಮಾಡೋದಕ್ಕೆ ಒಂಥರ ಆಗುತ್ತೆ. ಉದಾಹರಣೆ, ನಾವು ಸುಳ್ಳು ಹೇಳೋರಾಗಿರ್ತೀವಿ ಅನ್ಕೊಳ್ಳಿ, ಸಭೆಯವರಿಗೆ ಹೇಗೆ ನೀವು ಸುಳ್ಳು ಆಡಬಾರ್ದು, ಇದು ಇನ್ನೊಬ್ಬರನ್ನ ವಂಚಿಸುವ ಹಾಗಾಗುತ್ತೆ, ಇನ್ನೊಬ್ಬರನ್ನ ಮೋಸ ಮಾಡುವ ಹಾಗಾಗುತ್ತೆ ಅಂತ ಅದ್ರ ಬಗ್ಗೆ ನಾವು ಪ್ರಸಂಗ ಮಾಡುವಾಗ ನಿಜವಾಗ್ಲೂ ನಮ್ಮಲ್ಲಿ ಆ ಮನಸ್ಸಾಕ್ಷಿ ಇರೋದ್ರಿಂದ, ಪವಿತ್ರ ಆತ್ಮನ ಇರೋದ್ರಿಂದ ನಮ್ಗದು ಚುಚ್ಚುತ್ತಾ ಇರುತ್ತೆ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇದೊಂದು ಜಸ್ಟ್ ಉದಾಹರಣೆ. ಈ ತರ ಎಷ್ಟೋ ಉದಾಹರಣೆಗಳು ಹೇಳ್ಬೋದು.
ಅಂದ್ರೆ ನಾವು ಅದರಂತೆ ಇಲ್ಲ ಅಂದ್ರೆ ಮೊದಲು ಆ ವಾಕ್ಯದಂತೆ ನಾವು ಸರಿಪಡಿಸ್ಕೊಳ್ಬೇಕು. ಆಮೇಲೆ ನಾವು ಧೈರ್ಯವಾಗಿ ಅದನ್ನ ಹೇಳೋದಕ್ಕೆ ಮತ್ತೆ ಅದು ಕೂಡ ವಿಶ್ವಾಸಿಗಳ ಜೀವನದಲ್ಲಿ ಕಾರ್ಯ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ. ಸೊ ಕ್ರಿಸ್ತನ್ ಜೊತೆಗೆ ಸಂಬಂಧಗಳು ಹಾಳಾಗೋದಕ್ಕೆ ಕಾರಣನೇ ನಾವು ಬರೀ ಕೇಳಿಸ್ಕೊಳ್ತಿರ್ತೀವಿ ದೇವ್ರ ವಾಕ್ಯನ. ಪ್ರತಿ ಭಾನುವಾರ ಕೇಳಿಸ್ಕೊಳ್ತೀವಿ, ಪ್ರತಿ ಜೂಮ್ ಮೀಟಿಂಗ್ ಅಲ್ಲಿ ಕೇಳಿಸ್ಕೊಳ್ತೀವಿ, ಪ್ರತಿ ಮುಂಜಾನೆ ಪ್ರಾರ್ಥನೆಯಲ್ಲಿ ಕೇಳಿಸ್ಕೊಳ್ತಿರ್ತೀವಿ, ಕುಟುಂಬ ಪ್ರಾರ್ಥನೆಯಲ್ಲಿ ಕೇಳಿಸ್ಕೊತಿರ್ತೀವಿ. ಹೌದು, ಆ ವಾಕ್ಯ ಆಗಿದೆ, ಬೈಬಲ್ ಅಲ್ಲಿ ಈ ವಾಕ್ಯ ಹೀಗಿದೆ ಅಂತ ಗೊತ್ತಿರುತ್ತೆ ವಿನಃ ಅದು ನಮ್ಮ ಜೀವನದಲ್ಲಿ ಅನ್ವಯಿಸ್ಕೊಳ್ಳಲ್ಲ. ಬೀಜ ಭೂಮಿ ಮೇಲೆ ಎಷ್ಟು ವರ್ಷ ಇದ್ರೂ ಕೂಡ ಫಲ ಕೊಡಲ್ಲ. ಭೂಮಿ ಒಳಗಡೆ ಇರ್ಬೇಕು, ಮಣ್ಣು ಒಳಗಡೆ ಇರ್ಬೇಕು. ಹಾಗೆ ನನ್ನ ಹೃದಯದ ಅಂತರಾಳದಲ್ಲಿ ದೇವರ ವಾಕ್ಯ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜ್ಞಾನದಲ್ಲಿ ಇರೋದಲ್ಲ, ನಮ್ಮ ತಿಳುವಳಿಕೆಯಲ್ಲಿ ಇರೋದಲ್ಲ, ನಮ್ಮ ನೆನಪಿನ ಶಕ್ತಿಯಲ್ಲಿ ಇರೋದಲ್ಲ, ಅದು ನಮ್ಮ ಹೃದಯದಲ್ಲಿ ಮುದ್ರೆ ಆಗ್ಬೇಕು ಅಂತ. ಮತ್ತೆ ನಾವು ಮೂರನೇದಾಗಿ ನೋಡ್ತಾ ಇದ್ವಿ, ಮುಖ್ಯವಾಗಿ ಇದರಲ್ಲೇ ಒಂದನ್ನ 5 ಪಾಯಿಂಟ್ ನಾವು ಕಲ್ತ್ಕೊಂಡು ನಿಲ್ಸಿದ್ವಿ ಕಳೆದ ಮೀಟಿಂಗ್ ಅಲ್ಲಿ. ಸೊ ಕ್ರಿಸ್ತನ ಕಾರ್ಯಗಳು ಮತ್ತು ಆತನ ಅಭಿವ್ಯಕ್ತಿಯನ್ನು ನೀವು ಹೇಗೆ ಅನುಭವಿಸಬಹುದು ಅಂತ ಹೇಳ್ಬಿಟ್ಟು ನೋಡ್ತಿದ್ವಿ. ಮೊದಲನೇದಾಗಿ ನಾವು ನೋಡಿದ್ದು ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ರಕ್ಷಕನಾಗಿ ಸ್ವೀಕರಿಸಬೇಕು ಅಂತ ಹೇಳಿ. ಯೇಸು ಕ್ರಿಸ್ತನನ್ನ ನಮ್ಮ ಹೃದಯದಲ್ಲಿ ನಮ್ಮ ರಕ್ಷಕನಾಗಿ, ನಮ್ಮ ಜೀವಿತದಲ್ಲಿ ರಕ್ಷಕನಾಗಿ ಸ್ವೀಕರಿಸಲಿಲ್ಲ ಅಂದ್ರೆ ನಾವು ಕ್ರಿಸ್ತನ ಕಾರ್ಯಗಳನ್ನ ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯೋಹಾನ ಸುವಾರ್ತೆ 1:12 ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಯಾರ್ಯಾರು ಆತನ ಅಂಗೀಕರಿಸ್ಕೊಳ್ತಾರೋ, ಆತನ ಹೆಸರಿನಲ್ಲಿ ನಂಬಿಕೆ ಅವರು ದೇವರ ಮಕ್ಕಳಾಗ್ತಾರೆ, ಆ ಅಧಿಕಾರವನ್ನು ಅವರು ಹೊಂದಿಕೊಳ್ತಾರೆ ಎಂಬುದಾಗಿ. ಎರಡನೇದಾಗಿ ನಿಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲೂ ಕ್ರಿಸ್ತನಿರ್ಬೇಕು ಅಂತ. ನಮ್ಮ ಜೀವನದ ಪ್ರತಿಯೊಂದು ಭಾಗದಲ್ಲೂ ಕ್ರಿಸ್ತನಿರ್ಬೇಕು. ಯಾಕಂದ್ರೆ ನಾವು ಈಗ ಬದುಕ್ತಾ ಇಲ್ಲ, ಕ್ರಿಸ್ತನ್ ನಮ್ಮಲ್ಲಿ ಬದುಕ್ತಿರೋದಂದ್ಮೇಲೆ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ನಾವು ಕುಡಿದ್ರು, ನಾವು ತಿಂದ್ರು, ಮತ್ತೇನು ಮಾಡಿದ್ರು ಕ್ರಿಸ್ತನ ಮಹಿಮೆಗೋಸ್ಕರ ಮಾಡಬೇಕು ಅಂತ ಹೇಳಿ. ನಾವು ಮಾಡೋ ಪ್ರತಿಯೊಂದು ಕಾರ್ಯನು ಕ್ರಿಸ್ತನಿಗೋಸ್ಕರ. ಯೋಹಾನ 15:7 ಹೇಳುವ ಹಾಗೆ ಕ್ರಿಸ್ತನ ವಾಕ್ಯ ನಮ್ಮಲ್ಲಿ ಇರ್ಬೇಕು, ನಾವು ಕ್ರಿಸ್ತನಲ್ಲಿ ಇರ್ಬೇಕು. ನಾವು ಕ್ರಿಸ್ತನ ವಾಕ್ಯ ನಮ್ಮಲ್ಲಿ ಇರುವಾಗ ಖಂಡಿತವಾಗ್ಲೂ ಕೂಡ ನಾವು ಕ್ರಿಸ್ತನಿಗೋಸ್ಕರ ಫಲ ಕೊಡುವವರಾಗ್ತೇವೆ. ಮೂರನೇದಾಗಿ ನಾವು ನೋಡಿದ್ದು, ಕ್ರಿಸ್ತನು ನಿಮ್ಮನ್ನ ಮುನ್ನಡೆಸುವ ಮೂಲಕ, ಶಕ್ತಿಯನ್ನು ನೀಡುವ ಮೂಲಕ ತನ್ನನ್ನು ತಾನು ನಿಮ್ಮಲ್ಲಿ ತೋರಿಸಿಕೊಳ್ಳಲು ಬಯಸುತ್ತಾನೆ ಅಂತ. ಇದನ್ನ ನಾವು ನಂಬಬೇಕು. ಪ್ರಕಟಣೆ 3:20 ನಾವ್ ಈಗಾಗಲೇ ಓದ್ಕೊಂಡ್ವಿ. ಸೊ ಬಾಗಿಲ ಬಳಿ ನಿಂತ್ಕೊಂಡು ಆತನ ತಡ್ತಾ ಇದ್ದಾರೆ, ಆತನ ಶಬ್ದವನ್ನ ಕೇಳಿ. ಆ ಹೃದಯದ ಶಬ್ದ ಅಂದ್ರೆ, ಆ ಶಬ್ದ ಅಂದ್ರೇನೆ ಸುವಾರ್ತೆ. ಶಬ್ದ ಕೇಳಿಸ್ಕೊಳ್ಳೋದಂದ್ರೆ ಏನು? ಆ ಸುವಾರ್ತೆ ಸತ್ಯವನ್ನ ಕೇಳಿಸ್ಕೊಳ್ತಿರ್ತೀವಿ. ಅದನ್ನ ಕೇಳಿಸ್ಕೊಂಡು ನಮ್ಮ ಹೃದಯವನ್ನ ತೆರೆದ್ರೆ ಕ್ರಿಸ್ತನ ನಮ್ಮ ಹೃದಯದಲ್ಲಿ ಬರ್ತಾರೆ ಅಂತ ಹೇಳಿ ಅದನ್ನ ನಂಬಬೇಕು. ನಮ್ಮಲ್ಲಿರುವಂತಹ ಕ್ರಿಸ್ತನು ನಮ್ಮ ಜೀವಿತಗಳಲ್ಲಿ ಶಕ್ತಿ ಕೊಟ್ಟು ನಡೆಸ್ತಿದ್ದಾನೆ ಅನ್ನೋ ನಂಬಿಕೆ ಇರಬೇಕು. ಯೋಹಾನ 14:21 ಕೂಡ ಹೇಳುವ ಹಾಗೆ ನಮ್ಮ ಹೃದಯದಲ್ಲಿ ಯೇಸು ಇರೋದಕ್ಕೆ ಬಯಸ್ತಾರೆ, ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರೋದಕ್ಕೆ ಬಯಸ್ತಾರೆ, ನಮ್ಮನ್ನ ಮಾರ್ಗದರ್ಶನ ಮಾಡ್ಲಿಕ್ಕೆ ಆತನಿದ್ದಾನೆ ಎಂಬುದಾಗಿ ನೋಡ್ತೇವೆ. ಮತ್ತೆ ನಾಲ್ಕನೇದಾಗಿ ನಾವು ನೋಡಿದ್ದು, ಸೈತಾನನು ನಿಮ್ಮನ್ನು ಶತ್ರುವೆಂದು ನೋಡುತ್ತಾನೆ ಮತ್ತು ಕ್ರಿಸ್ತನೊಂದಿಗಿನ ನಿಮ್ಮ ಸಂಬಂಧವನ್ನು ಕಡಿದು ಹಾಕಲು ಪ್ರಯತ್ನಿಸುತ್ತಾನೆ ಎಂಬುದನ್ನೇ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದು ಯಾವಾಗಲೂ ನಮ್ಮ ನೆನಪಲ್ಲಿ ಇರ್ಬೇಕು. ಯಾಕಂದ್ರೆ ಈ ಲೋಕದಲ್ಲಿ ಮನುಷ್ಯರಲ್ಲ ನಮ್ಮ ಶತ್ರುಗಳು. ನಾವೇನ್ ಮಾಡ್ತೀವಿ ಅಂದ್ರೆ, ಮನುಷ್ಯರನ್ನ ನಮ್ಮ ಹೃದಯದಲ್ಲಿ ಇಟ್ಕೊಂತೀವಿ, ಮನುಷ್ಯರು ಮಾಡಿರುವಂತ ತಪ್ಪುಗಳನ್ನ ನಮ್ಮ ಹೃದಯದಲ್ಲಿ ಇಟ್ಕೊಂತೀವಿ, ಮನುಷ್ಯರು ನಮಗೆ ಮೋಸ ಮಾಡಿರುವಂತ ಮನುಷ್ಯರನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂತೀವಿ. ಅವರಲ್ಲ ಶತ್ರುಗಳು. ಇವಾಗೇನು ಪಾಕಿಸ್ತಾನದವ್ರು ನಮ್ಮ ಶತ್ರುಗಳು, ಚೈನಾದವ್ರು ನಮ್ಮ ಶತ್ರುಗಳು ಅಂತ ಅಲ್ಲ, ಅವರೆಲ್ಲ ಮನುಷ್ಯರೇ. ನಮ್ಗೆ ಹೇಗೆ ನಮ್ಮ ದೇಶದ ಮೇಲೆ ಪ್ರೀತಿ ಇರುತ್ತೋ ಅವ್ರಿಗೂ ಅವ್ರವ್ರ ದೇಶಗಳ ಮೇಲೆ ಅದೇ ಪ್ರೀತಿ ಇರುತ್ತೆ ತಾನೆ. ನಾವು ಅವ್ರ ತಂಟೆಗೆ ಹೋದಾಗ ಅವ್ರು ನಮ್ಮ ತಂಟೆಗೆ ಬರ್ತಾರೆ, ಇಲ್ಲ ಅವ್ರು ನಮ್ಮ ತಂಟೆಗೆ ಬಂದಾಗ ನಾವು ಅವ್ರ ತಂಟೆಗೆ ಹೋಗ್ತೀವಿ. ಅವ್ರವ್ರ ಜೀವಿತ, ಅವ್ರವ್ರ ದೇಶ ಅವ್ರು ನೋಡ್ಕೊಂಡು ಹೋಗೋದಾದ್ರೆ ಯಾರಿಗೆ ಯಾವ ಸಮಸ್ಯೆನೂ ಇಲ್ಲ. ಸೊ ಮನುಷ್ಯರಿಗೆ ಎಲ್ಲ ಶತ್ರುಗಳಾಗಿ ನೋಡ್ಬೇಕಾಗಿರೋದು. ನಮ್ಮ ನಿಜವಾದ ಶತ್ರು ಸೈತಾನ. ಅದನ್ನೇ 1 ಪೇತ್ರ 5:7-8 ನಾವು ನೋಡ್ತಿರುವಂತದ್ದು. ನಮ್ಮ ಚಿತ್ತಭಾರವನ್ನು ಆತನ ಮೇಲೆ ವಹಿಸ್ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಚಿಂತೆಗಳನ್ನೇ ಸೈತಾನನು ಟಾರ್ಗೆಟ್ ಮಾಡ್ತಾನೆ. ಗರ್ಜಿಸೋ ಸಿಂಹದೋಪಾದಿಯಲ್ಲಿ ಹುಡುಕ್ತಾ ತಿರುಗೋದು ಯಾರನ್ನ ಅಂತ ಹೇಳಿದ್ರೆ, ಚಿಂತೆಗಳಲ್ಲಿ ಕೂತಿರೋರ, ಅವರ ಜೀವಿತಗಳ ಬಗ್ಗೆ, ಅವರ ಮಕ್ಕಳ ಜೀವಿತದ ಬಗ್ಗೆ, ಅವರ ಸಭೆ ಬಗ್ಗೆನೋ, ಸೇವೆ ಬಗ್ಗೆನೋ, ಕೆಲಸ ಕಾರ್ಯದ ಬಗ್ಗೆನೋ, ಅವರ ಭವಿಷ್ಯದ ಬಗ್ಗೆನೋ ಚಿಂತೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಸೈತಾನನ ಆರಾಮಾಗಿ ಸುಲಭವಾಗಿ ಅವರನ್ನ ಮೋಸಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ.
ನಿನ್ನ ಶತ್ರು ಸೈತಾನನು, ದುರಾತ್ಮಗಳು ಮಾತ್ರ ಮನುಷ್ಯರಲ್ಲ ಅನ್ನೋದು ಯಾವಾಗ್ಲೂ ನೆನ್ಪಿಟ್ಕೋಬೇಕು. ಐದನೇದಾಗಿ, ನೀವು ಕ್ರಿಸ್ತನನ್ನು ನಿಮ್ಮ ಹೃದಯದ ಮಧ್ಯದಲ್ಲಿ ಸಂಪೂರ್ಣ ವಿಜಯಶಾಲಿಯಾಗಿ ಮತ್ತು ದೇವರಾಗಿ ಇಡಬೇಕು. 2 ಕೊರಿಂಥ 5:17 ಏನ್ ಹೇಳುತ್ತೆ? ಯಾವನಾದ್ರೂ ಕ್ರಿಸ್ತನಲ್ಲಿದ್ರೆ ಅವನು ನೂತನ ಸೃಷ್ಟಿ ಆಗ್ತಾನೆ. ಅದಿಗೋ ಎಲ್ಲಾ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಅಂತ. ಎಲ್ಲ ನೂತನವಾಗ್ಬೇಕು ಅಂದ್ರೆ, ಎಲ್ಲ ಪೂರ್ವಸ್ಥಿತಿ, ಪೂರ್ವ ಸ್ವಭಾವ ಹೋಗ್ಬೇಕು ಅಂದ್ರೆ, ನಾವು ಜಯಶಾಲಿಗಳಾಗಿ ಈ ಲೋಕದಲ್ಲಿ ಜೀವಿಸ್ಬೇಕು ಅಂದ್ರೆ, ಖಂಡಿತವಾಗ್ಲೂ ಕ್ರಿಸ್ತನು ನಮ್ಮ ಹೃದಯದ ಸೆಂಟರ್ ಪಾಯಿಂಟ್ ಅಲ್ಲಿ ಇರ್ಬೇಕಾಗಿರೋದು. ಅದನ್ನೇ ಹೇಳೋದು, ನಮ್ಮ ಹೃದಯ ಅಂದ ತಕ್ಷಣ ಅದು ಸಿಂಹಾಸನ. ನಾನು ಅಂತ ಇದುವರೆಗೂ ನನ್ನಿಷ್ಟಕ್ಕೆ ಬದುಕ್ತಿದ್ನಲ್ಲ, ಅದು ಆ ನಾನು ಅನ್ನೋ ಸಿಂಹಾಸನದಲ್ಲಿ ಕ್ರಿಸ್ತನಿರ್ಬೇಕು. ಅದಕ್ಕೇ 6ನೇದಾಗಿ, ನೀವು ಸಿಲುಬೆಯ ಮೇಲೆ ನಿಮ್ಮನ್ನು ಸಿಲುಬೆಗೆ ಹಾಕಿಸ್ಕೊಳ್ಳಿ ಅಂತ ನೋಡ್ತೀವಿ ಗಲಾತ್ಯ 2:20. ತುಂಬಾ ಸ್ಪಷ್ಟವಾಗಿ ಗಲಾತ್ಯ 2:20 ಪೌಲನು ಹೇಳೋದು, ನನ್ನನ್ನು ನಾನು ಸಿಲುಬೆಗೆ ಹಾಕಿಸ್ಕೊಂಡಿದ್ದೇನೆ. ಇನ್ನು ಮೇಲೆ ಬದುಕುವವನು ನಾನಲ್ಲ, ಜೀವಿಸುವವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಜೀವಿಸೋ ನಾನಲ್ಲ ಅಂತ ಹೇಳ್ಬಿಟ್ಟ ಅವನು. ಯಾಕಂದ್ರೆ ನಾನು ಅನ್ನೋದನ್ನ ಸಿಲುಬೆಗೆ ಹಾಕ್ಬಿಟ್ಟಿದ್ದೀನಿ. ಕ್ರಿಸ್ತನು ಸಿಲುಬೆಯಲ್ಲಿ ಸತ್ತಿರೋದು ನಿಜ, ಆದ್ರೆ ಕ್ರಿಸ್ತನಲ್ಲ ಸಾಯೋದಕ್ಕೆ ಬಂದಿದ್ದು, ನನ್ನನ್ನು ಸಾಯಿಸ್ಬೇಕಾಗಿತ್ತು ಕ್ರಿಸ್ತನು. ನಾನ್ ಮಾಡಿರೋ ಪಾಪ ದ್ರೋಹಗಳು ನಿಮಿತ್ತ ಕ್ರಿಸ್ತನ ಬಲಿಯಾಗಿದ್ದು. ಹಾಗಾದ್ರೆ ನಾನು ಸಾಯ್ಬೇಕಾಗಿರೋ ಸ್ಥಳದಲ್ಲಿ ಯೇಸು ಸತ್ತಿರೋದು. ಆತನು ಸತ್ತು ನಮ್ಮನ್ನ ಬದುಕಿಸಿದ್ದಾರೆ. ಯೇಸು ಸಾಯೋದ್ರ ಮೂಲಕ ನಾವು ಬದುಕಿದ್ದೀವಿ. ನಾವು ಬದುಕಿರೋದು ಕ್ರಿಸ್ತನ ಕೃಪೆನೆ. ಅದಕ್ಕೇನೆ ಎಫೆಸ್ 2ನೇ ಅಧ್ಯಾಯ 2ನೇ ವಚನದಲ್ಲಿ 1ನೇ ವಚನದಲ್ಲಿ ಅದೇ ಹೇಳುತ್ತೆ, ಅಪರಾಧಗಳ ಪಾಪಗಳ ದೆಸೆಯಿಂದ ಸತ್ತಂತ ನಮ್ಮನ್ನ ಕ್ರಿಸ್ತ ಯೇಸುವಿನ ಮೂಲಕ ಬದುಕಿಸಿದ ಎಂಬುದಾಗಿ. ಕ್ರಿಸ್ತ ಯೇಸುವಿನ ಮೂಲಕನೇ ನಾವು ಬದುಕಿರೋದು. ಹಾಗಾಗಿ ನಾನು ಅನ್ನೋದು ಮತ್ತೆ ಬದುಕಬಾರ್ದು. ನಾನು ಅನ್ನೋದು ಮತ್ತೆ ಬದುಕಿದ್ರೆ ಹಾಗಾದ್ರೆ ಕ್ರಿಸ್ತನು ಸತ್ತಿರೋದಕ್ಕೆ ಅರ್ಥ ಎಲ್ಲಿದೆ? ನಾನು ಅಂದ್ರೇನೆ ನನ್ನ ಆಸೆಗಳು, ನನ್ನ ಬಯಕೆಗಳು, ನನ್ನ ಜೀವಿತವನ್ನು ನಡೆಸುವಂತ ಆ ನನ್ನ ಆಲೋಚನೆ ಉದ್ದೇಶಗಳು. ದೇವರ ವಾಕ್ಯ ಹೇಳುತ್ತಲ್ಲ ಯೆಶಾಯ ಗ್ರಂಥದಲ್ಲಿ, ದೇವರ ಒಂದು ಆಲೋಚನೆಗಳು, ದೇವರ ಒಂದು ಮಾರ್ಗಗಳು ನಮ್ಮ ಆಲೋಚನೆಗಳಿಗಿಂತ, ನಮ್ಮ ಮಾರ್ಗಗಳಿಗಿಂತ ತುಂಬಾ ಭಿನ್ನವಾಗಿದೆ, ತುಂಬಾ ವ್ಯತ್ಯಾಸವಾಗಿದೆ. ಅವೆಂದೂ ಒಂದಾಗೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಹೃದಯಗಳಲ್ಲಿ ಯಾವ್ದು ಅತ್ಯುತ್ತಮನೋ ಅದನ್ನ ಹಿಡ್ಕೋಬೇಕು. ನಮ್ಮ ಆಲೋಚನೆಗಳಂತೂ ಖಂಡಿತ ಉತ್ತಮವಾದವುಗಳಲ್ಲ, ನಮ್ಮ ಮಾರ್ಗಗಳಂತೂ ಉತ್ತಮವಾದದ್ದಲ್ಲ. ಹಾಗಾಗಿ ಕ್ರಿಸ್ತನ ಮಾರ್ಗವನ್ನು ಹಿಡ್ಕೋಬೇಕು. ಆ ಕ್ರಿಸ್ತನ ಮಾರ್ಗನೇ ಲೋಕ ಸುವಾರ್ತೀಕರಣ. ಆ ಕ್ರಿಸ್ತನ ಮಾರ್ಗನೇ, ಕ್ರಿಸ್ತನ ಉದ್ದೇಶನೇ ಆ ಲೋಕ ಸುವಾರ್ತೀಕರಣ. ಆತನ ಗುರಿನೇ ಲೋಕ ಸುವಾರ್ತೀಕರಣ. ಮತ್ತಾಯ 24:14 ಹೇಳುವ ಪ್ರಕಾರ ಈ ಒಂದು ಪರಲೋಕ ರಾಜ್ಯದ ಸುವಾರ್ತೆ ಯಾವಾಗ ಎಲ್ಲ ಜನಾಂಗಗಳಿಗೂ ಜನರಿಗೂ ತಲುಪುತ್ತೋ ಆಗಂತೆ ಬರುತ್ತೆ ಅಂತ. ಯೇಸು ಬೇಗ ಬರ್ತಾನೆ ಅಂತ ನಾವು ಹೇಳೋ ಅವಶ್ಯಕತೆನೇ ಇಲ್ಲ. ಯೇಸು ಬರುವಾಗ ಬರ್ತಾರೆ. ಆದ್ರೆ ಒಂದೇ ಒಂದು ಯೇಸು ಸ್ವಾಮಿ ಕೊಟ್ಟಿರುವಂತ ಒಂದು ಹಿಂಟ್ ಅಂತ ನಾವು ಹೇಳ್ತೇವಲ್ಲ, ಆತನು ಹೇಳಿರುವಂತ ಒಂದೇ ಒಂದು ಆಲೋಚನೆ ಏನು? ಆತನ ಯಾವಾಗ ಸೂಚನೆ, ಆತನು ಬರುವ ಸೂಚನೆ ಯಾವಾಗ ಅಂದ್ರೆ, ಖಂಡಿತ ಅದೇನೋ ಸುನಾಮಿ ಬಂದಾಗ್ಲೋ, ಬರಗಾಲ ಬಂದಾಗ್ಲೋ, ಯುದ್ಧಗಳು ನಡೆದಾಗ್ಲೋ ಅಲ್ಲವೇ ಅಲ್ಲ. 2 ಸಲ ಪ್ರಪಂಚದ ಮಹಾಯುದ್ಧಗಳು ನಡೆದಿವೆ, ವರ್ಲ್ಡ್ ವಾರ್ಸ್. 1ನೇ ಮಹಾಯುದ್ಧ ನಡೀತು, 2ನೇ ಮಹಾಯುದ್ಧ ನಡೀತು. ಒಂದ್ ವೇಳೆ ಆ ಸಮಯದಲ್ಲಿ ಅವ್ರು ಅನ್ಕೊಂಡಿರ್ಬೋದು ಕ್ರೈಸ್ತರು, ನಾನು ಬರೋ ದಿನ ಹೇಗಿರುತ್ತಂದ್ರೆ ಯುದ್ಧಗಳು ನಡೀತಾ ಇರುತ್ತೆ ಅಂತ ಹೇಳಿ. ಹಾಗಾದ್ರೆ ಯುದ್ಧಗಳಲ್ಲ ಸೂಚನೆ, ಬರಗಾಲ ಅಲ್ಲ ಸೂಚನೆ, ಭೂಕಂಪಗಳೆಲ್ಲ ಸೂಚನೆ, ಅದೆಲ್ಲ ಪ್ರಸವ ವೇದನೆ ಅನ್ನೋದು ಯೇಸ್ವಾಮಿ ಹೇಳೋದು. ಆದ್ರೆ ನಿಜವಾದ ಒಂದು ಸೂಚನೆ ಏನು ಗೊತ್ತಾ? ಲೋಕಕ್ಕೆಲ್ಲ ಸುವಾರ್ತೆ ಸಾರಲ್ಪಡುವುದು. ಪ್ರತಿಯೊಬ್ಬರಿಗೂ ಯೇಸು ಗೊತ್ತು ಅನ್ನುವ ದಿನ ಕ್ರಿಸ್ತನು ಖಂಡಿತ ಬರ್ತಾನೆ. ಇನ್ನು ಕ್ರಿಸ್ತನು ತಡ ಮಾಡಿ ಪ್ರಯೋಜನ ಏನು? ಪ್ರತಿಯೊಬ್ಬರಿಗೂ ಸುವಾರ್ತೆ ತಲುಪಿದೆ ಅಂತ ಹೇಳುವಾಗ. ಸೊ ಹಾಗಾಗಿ ನನ್ನ ಕೆಲಸ ಬಂದು ಸುವಾರ್ತೆನ ಪ್ರಕಟಿಸುವುದು. ದೇವರ ನಾಮಕ್ಕೆ ಸ್ತೋತ್ರ. 7ನೇದಾಗಿ ನಾವು ನೋಡೋದು, ನಿಮ್ಮ ನಂಬಿಕೆಯ ನಡಿಗೆಯಲ್ಲಿ ಯಶಸ್ವಿಯಾಗಲು ನೀವು ಕ್ರಿಸ್ತನನ್ನು ನಿಮ್ಮ ಪ್ರಭುವನ್ನಾಗಿ ಮಾಡಿಕೊಳ್ಬೇಕು. ಯೋಹಾನ ಸುವಾರ್ತೆ 2ನೇ ಅಧ್ಯಾಯ 1-10 ನಮ್ಮೆಲ್ಲರಿಗೂ ಗೊತ್ತು. ಕಾನಾದಲ್ಲಿ ಮದುವೆ ನಡೀತಾ ಇರುತ್ತೆ. ಆ ಕಾನಾ ಮದುವೆಯಲ್ಲಿ
ಸ್ಪಷ್ಟವಾಗಿರೋದು ಏನಂತ ಹೇಳಿದ್ರೆ, ಇಲ್ಲಿ ಓದ್ತೀನಿ ನೋಡಿ, 1, 2. ಮೂರನೆಯ ದಿನದಲ್ಲಿ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲಿ ಇದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು ಅನ್ನೋದು ತುಂಬಾ ಮುಖ್ಯವಾದದ್ದು. 2ನೇ ವಚನ, ಯೋಹಾನ 2ನೇ ವಚನ ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಆ ದಿನ ಆ ಅದ್ಭುತ ನಡೆಯೋದಕ್ಕೆ, ನೀರು ದ್ರಾಕ್ಷರಸವಾಗೋದಕ್ಕೆ ಯೇಸುವನ್ನ ಆ ಮದುವೆಯ ಯಜಮಾನನಾಗಿ ಕರೆದದ್ದು. ಒಂದ್ ವೇಳೆ ಬರೀ ಮರಿಯಳು ಮಾತ್ರನೇ ಆ ಮದುವೆಗೆ ಹೋಗಿದ್ದಿದ್ರೆ ಏನ್ ಪ್ರಯೋಜನ ಆಗ್ತಿತ್ತು? ಮದುವೆಗೆ ಹೋಗ್ತಿದ್ರು, ಆದ್ರೆ ಕೊನೆ ದಿನದಲ್ಲಿ 3 ದಿನ ಮದುವೆ ನಡೆಯೋದದು. 3 ದಿನಾನು ದ್ರಾಕ್ಷರಸ ಕೊಡ್ಬೇಕು ಕುಡಿಯಕ್ಕೆ. ಒಂದ್ ವೇಳೆ ಆ ರೀತಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವಮಾನ. ನಮ್ ಕಡೆ ಮದುವೆಗಳು ಬಂದಾಗ ಒಂದ್ ವೇಳೆ ಊಟ ಇಲ್ಲ, ನೀರಿಲ್ಲ, ಶಾರ್ಟೇಜ್ ಆಯ್ತು ಅಂತ ಹೇಳಿದ್ರೆ ಎಷ್ಟು ಅವಮಾನನೋ, ಹಾಗೆ ಆ ಕಾಲದಲ್ಲಿ ಮದುವೆ ಸಮಯದಲ್ಲಿ ದ್ರಾಕ್ಷರಸ ಕೊಟ್ಟಿಲ್ಲ ಅಂದ್ರೂ ಕೂಡ ಅವಮಾನ ಆಗ್ತಾ ಇತ್ತು. ಆದ್ರೆ ಅವ್ರು ಮಾಡಿದ ಒಳ್ಳೆ ಕೆಲಸ ಏನ್ ಗೊತ್ತಾ? ಯೇಸುವನ್ನ ಕರೆದದ್ದು, ಯೇಸುವನ್ನು ಆತನ ಶಿಷ್ಯರನ್ನ ಕರೆದ್ರು ಅನ್ನೋದಿದೆಯಲ್ಲ, ಅದು ತುಂಬಾ ಮುಖ್ಯ ನಮ್ಮ ಜೀವನದಲ್ಲಿ, ನಮ್ಮ ಕೆಲಸಗಳಲ್ಲಿ. ನಾವು ಕೂಡ ಎಷ್ಟೋ ಸಲ ಸಣ್ಣ ಪುಟ್ಟದಕ್ಕೆಲ್ಲ ನಾವೇ ಯಜಮಾನರಾಗ್ಬಿಡ್ತೀವಿ, ನಮ್ಮ ಸ್ವಂತ ಆಲೋಚನೆಗಳನ್ನ ಬಳಸ್ಕೊಳ್ತೀವಿ. ಪ್ರತಿಯೊಂದರಲ್ಲೂ ಕೂಡ ಕ್ರಿಸ್ತನಿಗೆ ಮಹತ್ವ ಕೊಡಬೇಕು, ಕ್ರಿಸ್ತನಿಗೆ ಆ ಒಂದು ಸ್ಥಾನ ಕೊಡಬೇಕು ಅನ್ನೋದು ನಾವು ಕಲಿಬೇಕು. 8ನೇದಾಗಿ ನಾವು ನೋಡುವಾಗ, ನೀವು ನಿಮ್ಮ ಪಾಪಗಳನ್ನು ತ್ಯಜಿಸಿದಾಗ ಕರ್ತನ ಶಾಂತಿ ಮತ್ತು ಆಶೀರ್ವಾದಗಳು ಪ್ರಕಟವಾಗುತ್ತೆ. ಪಾಪಗಳನ್ನು ತ್ಯಜಿಸೋದು ತುಂಬಾ ಮುಖ್ಯ. ಯೋಹಾನ 1:9 ಹೇಳುವ ಹಾಗೆ, ನಾವು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಬಿಡುವಾಗ ನಾವು ರಕ್ಷಿಸಲ್ಪಡ್ತೇವೆ, ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತೆ ಅಂತ ಹೇಳಿ ನೋಡ್ತೇವೆ. ಅಷ್ಟೇ ಅಲ್ಲದೆ ಈ ಲೋಕದ ಪ್ರೀತಿ ಬಗ್ಗೆ ನಾವು ನೋಡ್ತೇವೆ. 1 ಯೋಹಾನ 2:15 ನಾವು ನೋಡುವಾಗ ಈ ಲೋಕದ ಪ್ರೀತಿ ಎಂತದ್ದು ಅಂತ ಹೇಳ್ಬಿಟ್ಟು ನೋಡ್ಬೋದು. 1 ಯೋಹಾನ 2:15, ಲೋಕವನ್ನಾಗಲಿ ಲೋಕದಲ್ಲಿರುವುದನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿ ಇಲ್ಲ ಅಂತ ಹೇಳಿ. ಲೋಕದ ಮೇಲೆ ಅಲ್ಲ ನಾವು ಪ್ರೀತಿ ಇಡ್ಬೇಕಾಗಿರೋದು, ದೇವರ ಮೇಲೆ, ಕ್ರಿಸ್ತನ ಮೇಲೇನೆ ನಮ್ಮ ಪ್ರೀತಿ ಇರಬೇಕು. ಹಾಗೇನೆ 2 ತಿಮೋತಿ 3:1 ಹೇಳುವ ಹಾಗೆ, ಸ್ವಾರ್ಥಿಗಳು, ಹೆಮ್ಮೆ ಪಡುವವರು ಮತ್ತು ಹೆಚ್ಚಿಸಿಕೊಳ್ಳುವವರಾಗಿ ನಾವು ಇರಬಾರದು ಅಂತ ಹೇಳ್ಬಿಟ್ಟು ವಾಕ್ಯ ಹೇಳುತ್ತೆ. ಇಲ್ಲಿ ನಾವು ನೋಡ್ತೇವೆ 2 ತಿಮೋತಿ 3:1, ಆದರೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೋಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು ಅಂತ ಹೇಳ್ಬಿಟ್ಟು ಈ ತರ ಹೇಳ್ತಾ ಹೋಗುತ್ತೆ. ಅಂದ್ರೆ ಆ ಕಡೆ ದಿವಸಗಳಲ್ಲಿ ಜನರು ಖಂಡಿತ ಸ್ವಾರ್ಥಿಗಳಾಗ್ತಾರೆ. ಅದರಲ್ಲೂ ಕೂಡ ದೇವರ ಸೇವಕರುಗಳು, ವಿಶ್ವಾಸಿಗಳ ಬಗ್ಗೆ ನಾವು ಮಾತನಾಡ್ತಿರೋದು. ಕ್ರಿಸ್ತನ್ ನಮ್ಮಲ್ಲಿ ವಾಸ ಮಾಡ್ತಿರುವಾಗ ನಾವು ಹೇಗಿರ್ಬೇಕು ಅನ್ನೋದನ್ನ ನಾವು ಕಲಿಬೇಕು. 9ನೇದಾಗಿ ನಾವು ನೋಡುವಾಗ, ನೀವು ಕರ್ತನಿಗೆ ವಿಧೇಯರಾಗಿರ್ಬೇಕು ಅಂತ. ರೋಮಾಪುರ 6:13 ನಾವು ನೋಡ್ತೇವೆ, ಯಾರಿಗೆ ವಿಧೇಯರಾಗಬೇಕು? ಖಂಡಿತವಾಗ್ಲೂ ಕ್ರಿಸ್ತನಿಗೆ ವಿಧೇಯರಾಗಬೇಕು ಅಂತ ಹೇಳ್ಬಿಟ್ಟು. ಇದು ಮಾತ್ರವಲ್ಲದೆ, ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಆ, ಆದರೆ ದುಷ್ಟತ್ವ ನಡೆಸುವ ಸಾಧನಗಳಾಗಿ ಮಾಡಬೇಡಿರಿ, ಆದರೆ ಸತ್ತವರೊಳಗಿಂದ ಜೀವಿತರಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳಾಗಿ ಆತನಿಗೆ ಸಮರ್ಪಿಸಿರಿ ಅಂತ ಹೇಳ್ಬಿಟ್ಟು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಕರ್ತನಿಗೆ ನಾವು ವಿಧೇಯರಾಗಿರ್ಬೇಕಾದ್ರೆ, ನಾನು ನನ್ನದು ಅನ್ನೋದೆಲ್ಲ ಕ್ರಿಸ್ತನಿಗೇನೆ ಸ್ವಂತ ಆಗ್ಬೇಕು ಅನ್ನೋದನ್ನ ನೋಡ್ತಿದ್ದೀವಿ. ಹಾಗೇನೆ ರೋಮ 12:1-2 ನಾವು ನೋಡುವಾಗ, ನಾವು ಕ್ರಿಸ್ತನಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂಬುದಾಗಿ ನೋಡ್ತೇವೆ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ. ಕ್ರಿಸ್ತನಿಗೆ ವಿಧೇಯರಾಗೋದು, ಕ್ರಿಸ್ತನ ಮಾತಿಗೆ ವಿಧೇಯರಾಗೋದು ತುಂಬಾ ಮುಖ್ಯ ಎಂಬುದಾಗಿ ನಾವು ಕಲಿಬೇಕು. ಮತ್ತೆ 10ನೇದಾಗಿ ನಾವು ನೋಡೋದಾದ್ರೆ, ನೀವು ನಿಮ್ಮ ಎಲ್ಲವನ್ನು ಮತ್ತು ನಿಮ್ಮ ಜೀವವನ್ನು
ಜೀವನವನ್ನು ಸಹ ಕರ್ತನಿಗೆ ಒಪ್ಪಿಸಿದಾಗ ನೀವು ಯಶಸ್ಸಿನ ಹಾದಿಯನ್ನು ಅರಿತುಕೊಳ್ಳುವಿರಿ ಎಂಬುದಾಗಿ ಮತ್ತಾಯ 4:19 ಹೇಳಿರೋ ಪ್ರಕಾರ ನಮ್ಮ ಜೀವಿತದಲ್ಲಿ ನಾವು ಏನ್ ಮಾಡ್ಬೇಕು? ನಾವು ಹೋಗೋ ದಾರಿ ಕ್ರಿಸ್ತನಿಗೆ ಅದು ಒಪ್ಪಿಸಿಕೊಟ್ಟು ನಾವೇನ್ ಮಾಡ್ಬೇಕು? ಆತನಿಗಾಗಿ ಜೀವಿಸ್ಬೇಕು. ಈ ಮತ್ತಾಯ 4ನೇ ಅಧ್ಯಾಯದಲ್ಲಿ ಅಲ್ಲಿ ಯೇಸು ಸ್ವಾಮಿ ಶಿಷ್ಯರನ್ನ ಕರೆಯುವಾಗ ನಾವು ನೋಡ್ತೀವಿ, ನನ್ನ ಹಿಂದೆ ಬನ್ನಿರಿ ಅಂತ ಕರೆಯುವಾಗ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಅಂತ ಕರೆಯುವಾಗ ಶಿಷ್ಯರು ಎಲ್ಲವನ್ನ ಬಿಟ್ಟು ಯೇಸುವನ ಹಿಂದೆ ಹೋಗ್ತಾರೆ. ಅವರ ಜೀವಿತಗಳನ್ನ ದೇವ್ರಿಗೆ ಒಪ್ಪಿಸ್ಕೊಟ್ಟು ಬಿಡ್ತಾರೆ. ಅವ್ರು ಮೀನ್ ಹಿಡ್ಕೊಂಡು ಜೀವನ ಮಾಡ್ಬೇಕಾಗಿರ್ತದ್ದು. ಮೀನ್ ಹಿಡಿಯೋದೇ ಅವನ ಜೀವನ, ಅದೇ ಅವರ ಭವಿಷ್ಯ, ಅದೇ ಅವ್ರಿಗೆ ಊಟ, ಅದೇ ಅವರಿಗೆ ರಕ್ಷಣೆ. ಒಂದ್ ವೇಳೆ ಮೀನ್ ಹಿಡಿಯೋದನ್ನ ಬಿಟ್ರೆ ಅವ್ರ ಜೀವನ ಮುಂದೆ ಹೇಗಿರುತ್ತೋ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಅವ್ರು ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡಿಲ್ಲ. ಯೇಸು ಕರೆದ ಒಂದು ಕರೆಯುವಿಕೆಗೆ ಅವರು ವಿಧೇಯರಾಗಿ ಅವರ ಕಸುಬನ್ನ ಅವ್ರು ಬಿಟ್ರು, ಅವ್ರ ಬಲೆಗಳನ್ನ ಬಿಟ್ರು, ಅವರ ತಂದೆ ಅವರ ಕುಟುಂಬಗಳನ್ನ ಬಿಟ್ಟು ಹೋದ್ರು ಎಂಬುದಾಗಿ ನೋಡ್ತಾರೆ. ದೇವರಿಗೆ ಅವರು ವಿಧೇಯರಾದರು. ಅವರ ಜೀವಿತಗಳನ್ನ 12 ಮಂದಿ ಶಿಷ್ಯರು ಅವರ ಜೀವಿತಗಳನ್ನ ಕ್ರಿಸ್ತನಿಗೆ ಒಪ್ಪಿಸಿಕೊಟ್ರು. ಹಾಗಾಗಿನೇ ಅವ್ರು ಸಕ್ಸಸ್ ಆದ್ರೆ ಎಂಬುದಾಗಿ ನಾವು ನೋಡ್ತೇವೆ. ಅವ್ರ ಜೀವನದಲ್ಲಿ ಸಕ್ಸಸ್ ಆಗಿದ್ದು, ನಿಜವಾದ ಅರ್ಥ ಅವ್ರ ಜೀವನದಲ್ಲಿ ಸಿಕ್ಕಿದ್ದು. ಅವರು ಮೀನ್ ಹಿಡಿಬೇಕು ಅಂತ ಅಲ್ಲ, ದೇವರು ಅವ್ರನ್ನ ಸೃಷ್ಟಿ ಮಾಡಿದ್ದು ಅವರು ಮನುಷ್ಯರನ್ನ ಹಿಡಿಬೇಕು ಅಂತ. ನಿನ್ನ ನನ್ನನ್ನು ಕೂಡ ಅಷ್ಟೇ. ನಾವ್ ಯಾವ್ದೇ ಕಸಬು ಮಾಡೋರಾಗಿದ್ರು ಕೂಡ ದೇವ್ರು ನಮ್ಮನ್ನ ಆರಿಸ್ಕೊಂಡಿರೋದು, ದೇವ್ರು ನಮ್ಮನ್ನ ರಕ್ಷಣೆ ಮಾಡಿರೋದು ಮತ್ತೊಬ್ಬನ ರಕ್ಷಿಸೋದಕ್ಕೆ ಅನ್ನೋದನ್ನ ಮರಿಬಾರ್ದು. ಮತ್ತೆ ಕೊನೆ ಪಾಯಿಂಟ್ ನಾವು ನೋಡುವಾಗ, ನೀವು ಕರ್ತನಲ್ಲಿ ನೆಲೆಗೊಂಡಿರುವಾಗ ಮತ್ತು ಕರ್ತನು ನಿಮ್ಮಲ್ಲಿ ನೆಲೆಗೊಂಡಿರುವಾಗ ಏನಾಗುತ್ತೆ, ಯಾವುದು ಕಣ್ಮರೆಯಾಗುತ್ತದೆ ಮತ್ತು ಏನು ಕಾಣಿಸಿಕೊಳ್ಳುತ್ತದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಅಂದ್ರೆ ಈ ಲೋಕದಲ್ಲಿರುವಂತದ್ದು ನಾವು ಅರ್ಥ ಮಾಡ್ಕೋಬೇಕಾಗಿ. ಆಗ್ಲೇ ಯೋಹಾನ ಸುವಾರ್ತೆ 15:7 ನೋಡಿದ ಹಾಗೆ ದೇವರ ವಾಕ್ಯಗಳು ನಮ್ಮಲ್ಲಿ ನೆಲೆಯಾಗಿರ್ಬೇಕು. ನಾವು ಕ್ರಿಸ್ತನಲ್ಲಿ ನೆಲೆಯಾಗಿರ್ಬೇಕು. ಹಾಗಿರುವಾಗ ಏನಾಗುತ್ತೆ, ಬೇಡದಿರೋದೆಲ್ಲ ನಮ್ಮನ್ನ ಬಿಟ್ಟು ತೊಲಗುತ್ತೆ. ಬೇಕಾಗಿರೋದು ಆತ್ಮಿಕವಾದದ್ದು ನಮಗೆ ಕಾಣಿಸ್ಕೊಳ್ಳುತ್ತೆ. ಸೈತಾನ ಏನ್ ಮಾಡಿದಾನೆ ಅಂದ್ರೆ ನಮ್ಮ ಹೃದಯಗಳನ್ನ ಮಂಕ ಮಾಡಿದಾನೆ. ಯಾವ್ದನ್ನ ನೋಡ್ಬೇಕು ಅದನ್ನ ನೋಡ್ಬಾರ್ದು ಅಂತಾನು, ಯಾವ್ದನ್ನ ನೋಡ್ಬಾರ್ದು ಅದನ್ನ ನೋಡುವಂತೆ ಸೈತಾನನು ಮಾಡಿದ್ದಾನೆ. ಹಾಗಾಗಿ ನಾವು ಮಾಡ್ಬೇಕಾಗಿರೋದೆಲ್ಲ ಏನಂತ ಹೇಳಿದ್ರೆ, ನಮ್ಮನ್ನ ನಾವು ದೇವರಿಗೆ ಒಪ್ಪಿಸಿಕೊಡ್ಬೇಕು. ದೇವರೇ, ನೀವು ನನ್ನ ಜೀವನದಲ್ಲಿದ್ದು, ನನ್ನ ಹೃದಯದಲ್ಲಿದ್ದು ನನ್ನ ಜೀವಿತವನ್ನು ನಡೆಸಿರಿ ಅಂತ. ಯಾಕಂದ್ರೆ ನಮ್ಮೊಳಗಿರುವಂತಹ ಕ್ರಿಸ್ತನ ಬಗ್ಗೆ ನಾವು ತಿಳ್ಕೊಂತ ಇರೋದು. ಕ್ರಿಸ್ತನು ನಿನ್ನಲ್ಲಿ ನನ್ನಲ್ಲಿ ಇದ್ದಾರೆ. ಕ್ರಿಸ್ತನು ನಮ್ಮನ್ನ ನಡೆಸಲಿಕ್ಕೆ ನಮ್ಮ ಜೀವಿತದಲ್ಲಿ ಬಂದಿರೋದು, ನಮ್ಮನ್ನ ಮಾರ್ಗದರ್ಶನ ಮಾಡಿ. ಯಾಕಂದ್ರೆ ಕತ್ತಲೆ ತುಂಬಿರುವಂತ ಈ ಲೋಕದಲ್ಲಿ, ಅಪನಂಬಿಕೆಗಳು ತುಂಬಿರುವಂತ ಈ ಲೋಕದಲ್ಲಿ ನಾವು ಯಾವ ಮಾರ್ಗದಲ್ಲಿ ಹೋಗ್ಬೇಕೋ ತಿಳಿಯದೇ ಇರುವಂತ ಸಮಯದಲ್ಲಿ ದೇವರೇ ಬೆಳಕಾಗಿ ಬಂದು ನಮ್ಮನ್ನ ಮಾರ್ಗದರ್ಶನ ಮಾಡ್ತಿದ್ದಾನೆ. ಹಾಗಾಗಿ ಇಲ್ಲಿರುವಂತ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದೇನಂದ್ರೆ, ಈ ಒಂದು ಸತ್ಯವ ಸುವಾರ್ತೆಯಲ್ಲಿ ನಾವು ಇದ್ದುಕೊಂಡು ಸುವಾರ್ತೆಯ ಒಂದು ಮಾರ್ಗದಲ್ಲಿ ಹೋಗೋಣ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಈ ಹೊಸ ವರ್ಷದಲ್ಲಿ ನಾವು ಒಂದು ತೆಗೆದುಕೊಂಡಂತ ಒಂದು ನೂತನ ಒಂದು ಸ್ಟೆಪ್ ಏನಂತ ಹೇಳಿದ್ರೆ, ಆ ಏನೋ ಸ್ಪಾನ್ಸರ್ಗೋಸ್ಕರ ನಾವೆಲ್ಲೆಲ್ಲೋ ಹುಡುಕ್ತಾ ಇರ್ತೀವಿ. ಯಾರೋ ಬಂದು ನಮ್ಗೆ ಸಹಾಯ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಅವ್ರ ಮೂಲಕ ನಾವು ಸೇವೆಗಳು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆದ್ರೆ ದೇವ್ರು ನನಗೆ ಕೊಟ್ಟಂತ ಆಲೋಚನೆ ಪ್ರಕಾರ ಪ್ರತಿದಿನ ನಾವು ಯಾರು ಜೂಮ್ ಮೀಟಿಂಗ್ಗಳಲ್ಲಿ ಜಾಯ್ನ್ ಆಗ್ತಿರ್ತೀವಿ, ಮುಂಜಾನೆ ಪ್ರಾರ್ಥನೆಯಲ್ಲಿ ನಮ್ ಜೊತೆ ಒಂದು 45 ಜನ ಪ್ರಾರ್ಥನೆಗೆ ಜಾಯ್ನ್ ಆಗ್ತಿದ್ದಾರೆ. ಸತತವಾಗಿ ಒಂದು 6-7 ವರ್ಷದಿಂದಲೂ ಕೂಡ ಮುಂಜಾನೆ 6:30 7 ಗಂಟೆಗೆ ಮುಂಜಾನೆ ಪ್ರಾರ್ಥನೆ ಇರುತ್ತೆ. ಒಂದ್ ವೇಳೆ ನಿಮ್ಮಲ್ಲಿ ಯಾರಾದ್ರೂ ಜಾಯ್ನ್ ಆಗೋರಿದ್ರು ಹೊಸಬ್ರು, ನೀವು ನನಗೆ ಮೆಸೇಜ್ ಮಾಡಿ ಕನೆಕ್ಟ್ ಮಾಡ್ಕೊಳ್ತೀವಿ. ಪ್ರತಿದಿನ ಭಾನುವಾರ ಬಿಟ್ಟು ಪ್ರತಿದಿನ 6:30 7 ಗಂಟೆ ತನಕ ಅರ್ಧ ಗಂಟೆ ಪ್ರಾರ್ಥನೆ ಇರುತ್ತೆ. ಆ ಪ್ರಾರ್ಥನೆಯಲ್ಲಿ ಒಂದು ಪ್ರಾರಂಭ ಪ್ರಾರ್ಥನೆ ಇರುತ್ತೆ, ಒಂದು ಹಾಡು ಇರುತ್ತೆ, ಅದಾದ್ಮೇಲೆ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಒಂದು 20 ನಿಮಿಷ ವಾಕ್ಯ ಇರುತ್ತೆ, ಆಮೇಲೆ ಕೊನೆ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ತೀವಿ. ಸೊ ಒಂದು 5-6 ವರ್ಷದಿಂದ ನನ್ನ ಜೊತೆ ತುಂಬಾ ಜನ ಶಿಷ್ಯರು ಜಾಯ್ನ್ ಆಗ್ತಿದ್ದಾರೆ. ಆ ವಾಕ್ಯದಲ್ಲಿ ಅವ್ರು ಬಲವಾಗಿ ನಿಂತಿದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ. ಒಂದು 3 ವರ್ಷಗಳಿಂದ ನಾವು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಸೇವೆ ಮಾಡಿ ಬರ್ತಾ ಇದ್ದೇವೆ. ಆದ್ರೂ ಕೂಡ ಅನೇಕ ಸಮಯದಲ್ಲಿ ಸೇವೆಗೆ ಹೋಗಕ್ಕೆ ಆಗದೆ, ಹಣಕಾಸಿನ ಸಮಸ್ಯೆಯಿಂದಾಗಿ ಸೇವೆಗಳಿಗೆ ಹೋಗದೆ ನಿಂತಿರುವಂತ ಸಮಯಗಳು ಇದೆ. ಅದು ನಮ್ಮ ಅಪನಂಬಿಕೆ. ದೇವ್ರು ನಮಗೆ ಒದಗಿಸ್ತಾರ ಇಲ್ವಾ ಅನ್ನುವಂತ ಎಲ್ಲೋ ಒಂದು ಸಂಕುಚಿತ ಭಾವನೆ ಇದ್ದದ್ರಿಂದಲೇ ನಮ್ಮ ಒಂದು ಆಲೋಚನೆಗಳೇ ನಮ್ಮನ್ನ ತಡೀತು.
ಅದು ದೇವರಲ್ಲಿ ನಾವು ನಂಬಿಕೆ ಇಡದಂತೆ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡಿದ್ದೇ ಅದಕ್ಕೆಲ್ಲ ತಡೆಗಳಾಗ್ಲಿಕ್ಕೆ ಕಾರಣ ಆಗಿದ್ದು ಅನ್ನೋದು ಅರಿವು ಆಯಿತು. ಸೊ ಹಾಗಾಗಿ ಈಗ ಈ ಸತ್ಯ ಸುವಾರ್ತೆಯನ್ನ ಇಟ್ಕೊಂಡು ನಾವು ಭಾರತದಲ್ಲಿರುವಂತ ಒಂದೊಂದು ರಾಜ್ಯಕ್ಕೂ ಸೇವೆಗೆ ಹೋಗ್ಬೇಕು. 2 ತಿಂಗಳಿಗೆ ಒಂದ್ಸಲಿ, ಈಗ ಈ ವರ್ಷದಲ್ಲಿ ನಾವು ಪ್ಲಾನ್ ಮಾಡಿರೋದು 2 ತಿಂಗಳಿಗೆ ಒಂದ್ಸಲಿ ನಾವು ಒಂದೊಂದು ರಾಜ್ಯಕ್ಕೆ ಹೋಗ್ಬೇಕು. 6 ರಾಜ್ಯಗಳಿಗೆ ನಾವು ಹೋಗಿ, ಅದು ಸೌತ್ ಇಂಡಿಯಾದಲ್ಲಿ 6 ರಾಜ್ಯಕ್ಕೆ ಹೋಗಿ ನಾವು ಸೇವೆ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ದೇವೆ. ಕರ್ನಾಟಕ, ಆಂಧ್ರ, ತೆಲಂಗಾಣ, ಆ ಕೇರಳ, ತಮಿಳುನಾಡು, ಪಾಂಡಿಚೇರಿ, ಈ 6 ರಾಜ್ಯಗಳಿಗೂ ನಾವು ಹೋಗಿ ಸೇವೆ ಮಾಡಿ ಬರಬೇಕು ಅಂತ ಹೇಳಿ ಕಳೆದ ವರ್ಷ ಕೂಡ ಒಂದು 4 ರಾಜ್ಯಗಳಿಗೆ ನಾವು ಹೋಗಿ ಬಂದ್ವಿ. ಸೊ ಪ್ರಾರ್ಥನೆ ಮಾಡಿ ಮುಂದಿನ ತಿಂಗಳು ಫೆಬ್ರವರಿಯಲ್ಲಿ ಒಂದು ರಾಜ್ಯಕ್ಕೆ ನಾವು ಹೋಗ್ಲಿಕ್ಕೆ ಪ್ರಾರ್ಥನೆ ಮಾಡ್ತಿದ್ದೇವೆ. ಇದಕ್ಕೆಲ್ಲ ಹಣಕಾಸು ಎಲ್ಲಿಂದ ಬರುತ್ತೆ ಅಂದ್ರೆ, ನನ್ನ ಜೊತೆ ಆಸ್ಟ್ರೇಲಿಯಾದಲ್ಲಿ ಇರ್ಬೋದು, ಕೊರಿಯನ್ಸ್ ಇರ್ಬೋದು, ಅವ್ರು ಯಾರು ನನಗೇನು 1 ರೂಪಾಯಿ ಸಪೋರ್ಟ್ ಮಾಡ್ತಿಲ್ಲ ಸದ್ಯಕ್ಕೆ. ಆದ್ರೆ ಅವರಿಂದ ನಾನು ಯಾವ್ದನ್ನು ಎದುರು ನೋಡ್ತಿಲ್ಲ. ಅದಕ್ಕೆ ನಾನು ಏನ್ ಮಾಡಿದೆ ಅಂದ್ರೆ, ನಮ್ಮ ಜೊತೆಲಿರುವಂತಹ ಆ ಒಂದು ಟೀಮ್ಗೆ ಹೇಳಿದ್ವಿ, ಮುಂಜಾನೆ ಪ್ರಾರ್ಥನೆಯಲ್ಲಿ ಒಂದು ಅನೌನ್ಸ್ ಮಾಡಿದ್ವಿ, ಈ ತರ ನಾವೇ ಸ್ಪಾನ್ಸರ್ಸ್ ಆಗಿ ಎದ್ದೇಳೋಣ. ಈ ಸತ್ಯಸ್ವಾತ ನಾವು ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂದ್ರೆ, ಒಂದೊಂದು ರಾಜ್ಯಕ್ಕೂ ಹೋಗಿ ನಾವು ಸತತವಾಗಿ ಸೇವೆಗಳು ಮಾಡಬೇಕು ಅಂದ್ರೆ, ನಾವೊಂದು ಬೈಬಲ್ ಕಾಲೇಜನ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ, ಮತ್ತೆ ನಮ್ಮ ಸತ್ಯಸ್ವಾರ್ಥದಲ್ಲಿ ಇದ್ಕೊಂಡು ಸೇವೆ ಮಾಡುವಂತ ಬಡ ಸೇವಕರುಗಳಿಗೆ ನಾವು ಎಬ್ಬಿಸಿ ಅವ್ರಿಗೆ ತಿಂಗಳಿಗೆ ಒಂದಿಷ್ಟು ಅಂತ ಸಪೋರ್ಟ್ ಮಾಡಬೇಕು ಅಂದ್ರೆ, ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡುವಂತಹ ಒಂದು ಸಿಸ್ಟರ್ಸ್ಗೆ, ಏನು ಸಂಡೇ ಸ್ಕೂಲ್ ಟೀಚರ್ಸ್ಗೆ ನಾವೇನಾದ್ರೂ ಅಲ್ಪ ಸ್ವಲ್ಪ ಸಪೋರ್ಟ್ ಮಾಡಿ ಅವ್ರನ್ನ ಬೆಳೆಸ್ಬೇಕು ಅಂದ್ರೆ, ನಮ್ಮ ಜೀವನದಲ್ಲಿ ಆ ನಾವೇ ಸ್ಪಾನ್ಸರ್ಸ್ ಆಗಿ ಎದ್ದೇಳ್ಬೇಕು, ನಮ್ ಕೈಲಿ ಆದಷ್ಟು ನಾವು ಕೊಡೋಣ ಅಂತ ಹೇಳ್ಬಿಟ್ಟು ಹೇಳುವಾಗ ಸುಮಾರು ಒಂದು 16 ಜನ ಈಗ ಮುಂದೆ ಬಂದಿದ್ದಾರೆ. ನೀವು ನಂಬ್ತಿರೋ ಇಲ್ವೋ, ನಾನು ಹೇಳಿದ ಒಂದು ಮಾತಿಗೆ 16 ಜನ ಮುಂದೆ ಬಂದು ಒಬ್ಬೊಬ್ರು 1500, 1500 ರೂಪಾಯಿ ಪ್ರತಿ ತಿಂಗಳು ಅವ್ರು ಕೊಡ್ಬೇಕು. ಪ್ರತಿ ತಿಂಗಳು, ಈ ತಿಂಗಳು ಕೊನೆ ತನಕ ಅವಕಾಶ ಇರುತ್ತೆ, ಆದ್ರೆ ಮುಂದಿನ ತಿಂಗಳಿಂದ 10ನೇ ತಾರೀಕು ಒಳಗಡೆ ಅವರು ತಮ್ಮ ಕಾಣಿಕೆಗಳನ್ನ, ಸೇವೆಯ ಕಾಣಿಕೆಗಳನ್ನ ಕಳಿಸ್ಬೇಕು ಅಂತ ಹೇಳಿ ಮಾತಾಡಿದೀವಿ. ಅವ್ರು ಕೂಡ ಸಂತೋಷವಾಗಿ ಒಪ್ಕೊಂಡು ಆಗ್ಲೇ ಸುಮಾರು ಜನ ಕಳಿಸಿದ್ದಾರೆ. ಅವ್ರಿಗೋಸ್ಕರನೇ ಒಂದು ಸ್ಪಾನ್ಸರ್ಸ್ ಟೀಮ್ ಅಂತ ಹೇಳ್ಬಿಟ್ಟು ವಾಟ್ಸಪ್ ಅಲ್ಲಿ ಒಂದು ಗ್ರೂಪ್ ಮಾಡಿ, ಯಾರೆಲ್ಲ ಸತತವಾಗಿ ನಮ್ ಜೊತೆ ಇದ್ದು ಸ್ಪಾನ್ಸರ್ ಮಾಡ್ಬೇಕಂತ ಆಸೆ ಪಟ್ಟಿದಾರೋ ಅವ್ರನ್ನ ಮಾತ್ರ ಆ ಗ್ರೂಪ್ ಅಲ್ಲಿ ಆಡ್ ಮಾಡಿದ್ದೀವಿ. ಸುಮಾರು ಈಗ 12,500 ತನಕನೂ ಕೂಡ ಅವರು ಒಂದು ಏನು ಆ ಕಾಣಿಕೆ ಬರುತ್ತೆ. ಸೊ ಇನ್ನು ಕೊಡೋರು ಇದ್ದಾರೆ, ಇನ್ನು ನಾನು ಒಬ್ಬೊಬ್ಬರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದ್ ವೇಳೆ ನೀವು ನಮ್ಮ ಜೊತೆಯಲ್ಲಿ ಸೇರೋದಾದ್ರೆ, ನೀವು ಕೂಡ ನಿಮ್ ಕೈಲಾದಷ್ಟು ಒಂದ್ ವೇಳೆ ಅದು 500 ಆಗ್ಬೋದು, 1000 ಆಗ್ಬೋದು, ನಮ್ ಜೊತೆ ಸೇರಿ, ಇದು ನಿನ್ನ ಸೇವೆ ನನ್ನ ಸೇವೆ ಅಂತ ಅಲ್ಲ, ನಮ್ಮ ಸೇವೆ, ನಾವೆಲ್ಲರೂ ಒಟ್ಟಿಗೆ ಇದ್ದುಕೊಂಡು ಈ ಸೇವೆನ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಆಸೆ ಕೂಡ. ಸೊ ಹಾಗಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತೆ ಕರ್ನಾಟಕದಲ್ಲಿ, ಈಗ ನೀವು ಕರ್ನಾಟಕದಿಂದ ಜಾಯ್ನ್ ಆಗ್ತಿರೋದ್ರಿಂದ, ಕರ್ನಾಟಕದ ಸೇವೆಗೆ ನಾವು ಬರುವಾಗ ನೀವು ಕೂಡ ಇನ್ವೈಟ್ ಮಾಡ್ಬೋದು. ನಿಮ್ಮ ಒಂದು ಸ್ಥಳಗಳಿಗೆ, ಸಭೆಗಳಿಗೂ ಬಂದು ನಾವು ಪ್ರಾರ್ಥನಾ ಏನು ವಾಕ್ಯ ಹೇಳಿ ಬರ್ತೀವಿ. ನಮಗಾಗಿ ನೀವು 1 ರೂಪಾಯಿ ಕೊಡ್ಬೇಕಾದ ಅವಶ್ಯಕತೆ ಇರಲ್ಲ. ಎಲ್ಲಾ ಖರ್ಚು, ನಮ್ಮ ಖರ್ಚು ನಾವು ನೋಡ್ಕೊಂಡು ಬರ್ತೀವಿ. ಅಲ್ಲಿ 1 ದಿನಾನ, 2 ದಿನ, 3 ದಿನಾನ ನೀವು